ನಮಸ್ಕಾರ ವೀಕ್ಷಕರೇ, ಚುನಾವಣಾ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಮತದಾನಕ್ಕೂ ಮುನ್ನ ಎಲ್ಲಾ ರಾಜ್ಯಗಳಲ್ಲೂ ಜಟಾಪಟಿ ಹೈಡ್ರಾಮಾಗಳು ಇದ್ವು. ಆದ್ರೆ ವೋಟಿಂಗ್ ಬಳಿಕ ಎಲ್ಲರೂ ಶಾಂತ ರೀತಿಯಲ್ಲಿ ಮೇ 4ಕ್ಕೆ ಕಾಯ್ತಾ ಇದ್ದಾರೆ. ಆದ್ರೆ ಬಂಗಾಳದಲ್ಲಿ ಮಾತ್ರ ಜಟಾಪಟಿಗಳಿಗೆ ಬ್ರೇಕ್ ಬಿದ್ದಿಲ್ಲ. ಈ ಬಾರಿಯ ರಿಸಲ್ಟ್ಗೆ ಹೆದರಿದಂತಿರೋ ಮಮತಾ ಬ್ಯಾನರ್ಜಿ ಒಂದಲ್ಲ ಒಂದು ವಿಚಾರದಲ್ಲಿ ಕಿರಿಕನ್ನ ಮುಂದುವರಿಸ್ತಾ ಇದ್ದು ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ಆದ್ರೆ ಅಲ್ಲಿ ಹಿನ್ನಡೆ ಆಗಿರೋದು ಭಾರಿ ಮುಖಭಂಗವನ್ನ ತರಿಸ್ತಾ ಇದೆ. ಇದೇ ಹೊತ್ತಲ್ಲಿ ವೋಟಿಂಗ್ ವೇಳೆ ಎಲ್ಲೆಲ್ಲಿ ಗಲಭೆ ಗೋಲ್ಮಾಲ್ ಆಗಿತ್ತೋ ಆ ಕ್ಷೇತ್ರಗಳಲ್ಲಿ ಇವತ್ತು ರೀಪೋಲಿಂಗ್ ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ನಿಯೋಜನೆ ಮಾಡಿ ವೋಟಿಂಗ್ ನಡೆಸಿದ್ದಾರೆ. ಇನ್ನೊಂದೆಡೆ ಸ್ಫೋಟಕ ಸಮೀಕ್ಷೆಯೊಂದು ಹೊರಬಿದ್ದಿದ್ದು ಬಂಗಾಳದ ಪ್ರಾದೇಶಿಕ ಸಂಸ್ಥೆ ಅಚ್ಚರಿಯ ಅಂಕಿ ಅಂಶಗಳನ್ನ ನೀಡಿದೆ. ಮತ್ತೊಂದೆಡೆ ಬಂಗಾಳದ ರಿಸಲ್ಟ್ ಬಗ್ಗೆ ಬಾಂಗ್ಲಾದೇಶ ತಲೆಕೆಡಿಸಿಕೊಂಡಿರೋದು ಭಾರತೀಯರಿಗೆ ಎಚ್ಚರಿಕೆಯ ಗಂಟೆಯಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಅಂದ್ರೆ ವೋಟಿಂಗ್ ಒಂದು ತಿಂಗಳ ಮುಂಚೆಯೇ ರೌಡಿಸಂ ಶುರುವಾಗ್ತಾ ಇತ್ತು. ಟಿಎಂಸಿ ಬಿಟ್ಟು ಬೇರೆ ಪಕ್ಷಗಳಿಗೆ ವೋಟ್ ಹಾಕಬೇಕು ಅಂದುಕೊಂಡವರಿಗೆ ಹಾಕುವವರಿಗೆ ಪ್ರಾಣ ಬೆದರಿಕೆ ಹಾಕುವ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿತ್ತು. ಆದ್ರೆ ಈ ಬಾರಿ ಅದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನ ಹೈಲೈಟ್ ಮಾಡಿದ್ದ ಕೇಂದ್ರ ಸರ್ಕಾರ ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಬಂತು. ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ಟಿಎಂಸಿ ಹೇಗೆ ಸುಮ್ಮಿದೆ? ಅವರ ರಾಜಕೀಯ ಸಂಪ್ರದಾಯದಲ್ಲಿ ಡ್ರಾಮಾ, ಬ್ಯಾಂಡೇಜ್, ಹೊಡಿಬಡಿ, ವೀಲ್ ಚೇರ್ ಇದ್ಯಾವುದೂ ಇಲ್ಲದೆ ಎಲೆಕ್ಷನ್ ನಡೆಯೋದಾದ್ರೂ ಹೇಗೆ? ಬಹಳ ಆಶ್ಚರ್ಯ ಅಂತ ಜನರು ಅಂದ್ಕೊಂಡಿದ್ರು. ಆದ್ರೆ ಎರಡನೇ ಹಂತದ ವೋಟಿಂಗ್ ತನಕ ಹಲ್ಲು ಕಚ್ಚಿಕೊಂಡು ಸುಮ್ಮನಿದ್ದ ದೀದಿ ಕೊನೆಗೆ ಸ್ಟ್ರಾಂಗ್ ರೂಮ್ ಎಂಟ್ರಿ ಅದು ಇದು ಅಂತ ತಮ್ಮ ಹಳೆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಬರೀ ಇಂಥದ್ದೇ ಮಾಡಿದ್ರೆ ಜನರಿಗೆ ಬ್ಯಾಡ್ ಒಪಿನಿಯನ್ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋ ಮೂಲಕ ಲೀಗಲ್ ಆಗಿ ಏನೋ ಮಾಡ್ತಾ ಇದ್ದೀನಿ ಅಂತ ತೋರ್ಸೋದಕ್ಕೆ ಹೋದ್ರು. ಆದ್ರೆ ಅಲ್ಲೇ ಈಗ ಹೊಡೆತ ಬಿದ್ದಿದೆ. ಕೌಂಟಿಂಗ್ ನಲ್ಲಿ ಗೋಲ್ಮಾಲ್ ಅನ್ನೋ ಡ್ರಾಮಾ ಶುರು ಮಾಡಿದ್ದ ಮಮತಾ ಅದನ್ನ ಜನರ ತಲೆಯಲ್ಲಿ ಕೂರೋ ಹಾಗೆ ನರೇಟಿವ್ ಸೆಟ್ ಮಾಡ್ಬೇಕು ಅಂತ ಸರ್ಕಸ್ ಮಾಡಿದ್ರು. ನಮಗೆ ಕೌಂಟಿಂಗ್ ಬಗ್ಗೆ ನಂಬಿಕೆ ಇಲ್ಲ, ಆದ್ರಿಂದ ಕೌಂಟಿಂಗ್ ನಲ್ಲಿ ರಾಜ್ಯದ ಅಧಿಕಾರಿಗಳನ್ನ ಸೇರಿಸಬೇಕು ಅಂತ ಮನವಿ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಪೀಠ ಅದನ್ನ ತಿರಸ್ಕರಿಸಿದೆ. ವಿಚಾರಣೆ ವೇಳೆ ಕೊನೆ ಗಳಿಗೆಯಲ್ಲಿ ಈ ರೀತಿ ಬದಲಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲೆಕ್ಷನ್ ಕಮಿಷನ್ ಹೇಗೆ ಮಾಮೂಲಿನಂತೆ ಕೌಂಟಿಂಗ್ ನಡೆಸುತ್ತೋ ಅದನ್ನೇ ಮುಂದುವರಿಸಲಿದೆ. ಕೇಂದ್ರ ಸರ್ಕಾರದ ಹಾಗೂ PSU ಅಧಿಕಾರಿಗಳು ಮಾತ್ರ ವೋಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಖಚಿತಪಡಿಸಿದೆ. ಇದು ಮಮತಾ ಪಾಲಿಗೆ ಅತ್ಯಂತ ದೊಡ್ಡ ಹಿನ್ನಡೆ ಆಗಿದೆ. ಇನ್ನೊಂದು ದಿಕ್ಕಲ್ಲಿ ಪಾರದರ್ಶಕ ಚುನಾವಣೆ ನಡೆಸೋದಕ್ಕೆ ಹರಸಾಹಸ ಪಟ್ಟ ಎಲೆಕ್ಷನ್ ಕಮಿಷನ್ ಮುಖ್ಯಸ್ಥ ಜ್ಞಾನೇಶ್ ಕುಮಾರ್ಗೆ ಜಯವಾದಂತಾಗಿದೆ. ವಾಸ್ತವ ಏನಂದ್ರೆ ಕಳೆದ 3 ಅವಧಿಗಳಿಂದ ಮಮತಾ ಗೆಲ್ತಾ ಬಂದಿದ್ರಲ್ವಾ, ಆ ಎಲ್ಲಾ ಅವಧಿಯಲ್ಲೂ ಮಾಮೂಲಿ ನಿಯಮದಂತೆಯೇ ಕೌಂಟಿಂಗ್ ಆಗ್ತಾ ಇರೋದು. ಆದ್ರೆ ಈಗ ಮಾಧ್ಯಮಗಳಲ್ಲಿ ಮಮತಾ ಸೋಲಿನ ಸುದ್ದಿಗಳು ದಟ್ಟವಾಗ್ತಾ ಇದ್ದ ಹಾಗೆ ಇಲ್ಲದೆ ಇರೋ ಅನುಮಾನಗಳೆಲ್ಲ ಏಕಕಾಲಕ್ಕೆ ವಕ್ಕರಿಸಿಕೊಂಡಂತೆ ಕಾಣಿಸ್ತಾ ಇದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದಿದ್ರೆ ಕೌಂಟಿಂಗ್ ಟೈಮ್ ನಲ್ಲಿ ದೊಡ್ಡ ಹೈಡ್ರಾಮಾ ಆಗ್ತಾ ಇತ್ತು. ಖುದ್ದು ತಾವೇ ಸ್ಟ್ರಾಂಗ್ ರೂಮ್ ಒಳಗೆ ಹೋಗಿ ಹೈಡ್ರಾಮಾ ಮಾಡಿರೋ ಮಮತಾ ಕೌಂಟಿಂಗ್ ಹೊತ್ತಲ್ಲಿ ರಾಜ್ಯ ಅಧಿಕಾರಿಗಳು ಅಂತ ಹೇಳಿ ಗೂಂಡಾಗಳನ್ನ ಒಳಗೆ ಬಿಡೋದಕ್ಕೂ ಹೇಸೋದಿಲ್ಲ ಅಂತ ಮಮತಾರನ್ನ ಹತ್ತಿರದಿಂದ ನೋಡಿದವರು ಹೇಳ್ತಾ ಇದ್ದಾರೆ. ವೋಟಿಂಗ್ ನಲ್ಲಿ ಜನರ ಆದೇಶ ಏನು ಅನ್ನೋದು ಆಲ್ರೆಡಿ ಲಾಕ್ ಆಗಿದೆ. ಈ ಬಾರಿ ಇವಿಎಂ ಟ್ಯಾಂಪರ್ ಮಾಡೋದಕ್ಕೂ ಕೂಡ ಆಗ್ಲಿಲ್ಲ. ಇವಿಎಂ ಕದ್ದು ಬೇರೆ ಕಡೆ ಸಾಗಿಸಿ ಗೋಲ್ಮಾಲ್ ಮಾಡೋದಕ್ಕೂ ಆಗಿಲ್ಲ. ಉಳಿದಿರೋ ಆಪ್ಷನ್ ಒಂದೇ, ಅದು ಕೌಂಟಿಂಗ್ ನಲ್ಲಿ ಏನಾದ್ರೂ ಮಾಡಿ ಕಿರಿಕ್ ಮಾಡಿ ಎಲ್ಲವನ್ನು ಹಾಳು ಮಾಡಿ ಆಮೇಲೆ ಗೋಲ್ಮಾಲ್ ಆಗಿದೆ ಅಂತ ಹೈಡ್ರಾಮಾ ಮಾಡೋದು. ಆದ್ರೆ ಈಗ ಅದಕ್ಕೂ ಸುಪ್ರೀಂ ಕೋರ್ಟ್ ಕೊಕ್ಕೆ ಹಾಕಿದಂತಿದೆ. ಅಂದಹಾಗೆ ಈ ಎಲೆಕ್ಷನ್ ನಲ್ಲಿ ಮಮತಾ ಮಾಡಿರೋ ಡ್ರಾಮಾಗಳು ಒಂದೆರಡಲ್ಲ. ಎಲ್ಲಾ ರಾಜ್ಯಗಳಲ್ಲೂ ಸೈಲೆಂಟ್ ಆಗಿ SIR ಮುಗಿದ್ರೆ ಮಮತಾ ಮಾತ್ರ ಅಲ್ಲೂ ಒಂದಷ್ಟು ಆಧಾರವಿಲ್ಲದ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ನಮಗೆ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲ, ಹೊಸ ಕಮಿಟಿ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು. ಸರಿ ಅಂತ ಸುಪ್ರೀಂ ಕೋರ್ಟ್ ಕೂಡ ನಿವೃತ್ತ ಜಡ್ಜ್ಗಳನ್ನ ನೇಮಕ ಮಾಡಿದ್ರು. ನಕಲಿ ವೋಟನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ಲ. ಲಕ್ಷಗಟ್ಟಲೆ ನಕಲಿ ವೋಟ್ಗಳು ಡಿಲೀಟ್ ಆದ್ವು. ಈ ಸಿಟ್ಟಿಗೆ ಸುಪ್ರೀಂ ಕೋರ್ಟ್ ನೇಮಿಸಿದ್ದ ಅಧಿಕಾರಿಗಳನ್ನೇ ಒತ್ತೆಯಾಳು ಮಾಡಿಕೊಂಡು ಕಾನೂನಿಗೆ ಸವಾಲು ಹಾಕಿದ್ರು. ಈಗ ನೋಡಿದ್ರೆ ಇನ್ನೊಂದು ಹೊಸ ಡ್ರಾಮಾ ಮಾಡೋದಕ್ಕೆ ಹೋಗಿ ಮುಖಭಂಗವನ್ನ ಅನುಭವಿಸಿದ್ದಾರೆ. ಸಣ್ಣ ಮಕ್ಕಳು ಶಾಲೆಗೆ ಹೋಗೋದನ್ನ ತಪ್ಪಿಸೋದಕ್ಕೆ ನೂರಾರು ಕಾರಣ ಹೇಳೋ ಹಾಗೆ ಸೋಲಿನ ಭಯ ಮರೆಮಾಚೋದಕ್ಕೆ ನೂರಾರು ತಂತ್ರ ಮಮತಾ ಕಡೆಯಿಂದ ಆಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಮಮತಾ ಬೇಡಿಕೆಗೆ ಪರ್ಮಿಷನ್ ಕೊಟ್ಟಿದ್ರೆ ಇನ್ನೂ ಒಂದು ಅವಾಂತರ ಆಗೋ ಸಾಧ್ಯತೆ ಇತ್ತು. ಅದೇನು ಅಂದ್ರೆ ಬಂಗಾಳದಲ್ಲಿ ಮಮತಾ ಸೋತ್ರೆ ತಮ್ಮ ಬುಡಕ್ಕೂ ಬರುತ್ತೆ ಅಂತ ಭಯಪಟ್ಟಿರೋ ಇತರೆ ವಿಪಕ್ಷಗಳೆಲ್ಲ ಏಕಕಾಲಕ್ಕೆ ಜ್ಞಾನೇಶ್ ಕುಮಾರ್ನ ಟಾರ್ಗೆಟ್ ಮಾಡಿ ಇಲ್ಲ ಸಲ್ಲದ ವಿಚಾರಗಳನ್ನ ಹರಿಬಿಡ್ತಾ ಇದ್ರು. ಹೇಗೂ ತಮ್ಮ ಆಲೋಚನೆ ಅಜೆಂಡಾಗಳನ್ನ ಒಂದೇ ಸಲ ಎಲ್ಲಾ ಕಡೆ ಸರ್ಕ್ಯುಲೇಟ್ ಮಾಡೋದಕ್ಕೆ ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು, ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ದನಿ ಏರಿಸೋ ಜಾತ್ಯತೀತರು, ಪಾಕ್ ಪ್ರೇಮಿಗಳು ತಲೆ ಕೆದರಿಕೊಂಡು
ಮಾಡಿಕೊಂಡ ಸ್ವಯಂ ಘೋಷಿತ ಬುದ್ಧಿವಂತರು ಹಾಗೂ ಈ ಇಡೀ ಎಕೋಸಿಸ್ಟಮ್ ಆಕ್ಟಿವ್ ಆಗಿ ಸುಳ್ಳನ್ನ ಹರಡಿಸ್ತಾ ಇದ್ರು. ಅದ್ಯಾವುದಕ್ಕೂ ಸುಪ್ರೀಂ ಕೋರ್ಟ್ ಆಸ್ಪದ ನೀಡದ ಎಲೆಕ್ಷನ್ ಕಮಿಷನ್ ನಿಯಮಗಳನ್ನ ಎತ್ತಿ ಹಿಡಿದಿದೆ. ಅಂದಹಾಗೆ ಒಂದು ವೇಳೆ ಬಂಗಾಳದಲ್ಲಿ ಮಮತಾಗೆ ಸೋಲಾಯಿತು ಅಂದ್ರೆ ಎಂದಿನಂತೆ ಇವಿಎಂ ಮೇಲಿನ ಆರೋಪಗಳು ಬಂದೇ ಬರುತ್ತೆ. ಆದ್ರೆ ಇವಿಎಂ ಅನ್ನ ಎಲೆಕ್ಷನ್ ಕಮಿಷನ್ ಹೇಗೆ ಕಾಪಾಡುತ್ತೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು. ವೋಟಿಂಗ್ ಮುಗಿತಾ ಇದ್ದ ಹಾಗೆ ಎಲ್ಲಾ ಪಕ್ಷಗಳ ಬೂತ್ ಏಜೆಂಟ್ಗಳ ಮುಂದೆಯೇ ಅದನ್ನ ಸೀಲ್ ಮಾಡ್ತಾರೆ. ಸೀದಾ ಅದನ್ನ ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ 24x7 ಸಿಸಿಟಿವಿ ಹಾಗೂ 3 ಲೇಯರ್ ಸೆಕ್ಯೂರಿಟಿ ಇರುತ್ತೆ. ಫಾರ್ಮ್ 17A ಲಾಕ್ಸ್ ಹಾಗೂ ಸಿಗ್ನೇಚರ್ ಗಳನ್ನ ಪಡಿತಾರೆ. ಮಾಕ್ ಪೋಲಿಂಗ್ ನಡೆಯುತ್ತೆ. ಸೀರಿಯಲ್ ನಂಬರ್ ಗಳನ್ನ ಮತ್ತೊಮ್ಮೆ ಮ್ಯಾಚ್ ಮಾಡ್ತಾರೆ. ಮತ್ತೆ ಅದನ್ನ ಓಪನ್ ಮಾಡೋದು ಕೌಂಟಿಂಗ್ ದಿನವೇ. ಅದು ಕೂಡ ಎಲ್ಲಾ ಪಕ್ಷಗಳ ಬೂತ್ ಏಜೆಂಟ್ ಗಳ ಕಣ್ಮುಂದೆಯೇ ಸೀಲ್ ಓಪನ್ ಆಗುತ್ತೆ. ಕೌಂಟಿಂಗ್ ವೇಳೆ QR ಕೋಡ್ ಸೇರಿದಂತೆ ಅಧಿಕೃತ ವ್ಯಕ್ತಿಗಳನ್ನ ಮಾತ್ರ ವೆರಿಫೈ ಮಾಡಿ ಒಳಗೆ ಬಿಡ್ತಾರೆ. ಇದು ಪ್ರತಿ ಸಲ ನಡೆಯೋ ಪ್ರಕ್ರಿಯೆ. ಇಷ್ಟಾದ್ರೂ ಕೂಡ ಕೆಲವರು ಇವಿಎಂ ಗೋಲ್ಮಾಲ್ ಅಂತಾರೆ. ಮೆದುಳು ಇರಬೇಕಾದ ಜಾಗದಲ್ಲಿ ಇರದವರು ಹೌದೌದು ಅಂತ ಅದಕ್ಕೆ ಬೆಂಬಲ ಕೊಡ್ತಾರೆ. ಈ ಮಧ್ಯೆ ಬಂಗಾಳದ ಸರ್ವೆ ಸಂಸ್ಥೆ ಪ್ರಿಯೋ ಬಂದು ತಮ್ಮ ಎಕ್ಸಿಟ್ ಪೋಲ್ ನಂಬರ್ ಮೂಲಕ ಎಲ್ಲರನ್ನೂ ಅಚ್ಚರಿಗೊಳಿಸಿದ್ದಾರೆ. ಬಿಜೆಪಿಗೆ ಬರೋಬ್ಬರಿ 190 ಸೀಟ್ಗಳನ್ನ ಪ್ರೆಡಿಕ್ಟ್ ಮಾಡಿದ್ದು, ಟಿಎಂಸಿಗೆ 85 ಹಾಗೂ ಇತರೆ 19 ಸೀಟ್ಗಳನ್ನ ನೀಡಿದ್ದಾರೆ. ಬಹುತೇಕರು ಇದು ಖಂಡಿತ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಬಂಗಾಳವನ್ನ ಗೆಲ್ಲಬಹುದು, ನೆಕ್ ಟು ನೆಕ್ ಫೈಟ್ ನಲ್ಲಿ ಟಿಎಂಸಿಗಿಂತ ಮುಂದೆ ಹೋಗಿ ನಿಲ್ಲಬಹುದು. ಆದ್ರೆ ಈ ರೇನ್ ನಲ್ಲಿ ಸೀಟ್ಗಳನ್ನ ನಿರೀಕ್ಷಿಸೋದು ಕಷ್ಟ. ಒಂದು ವೇಳೆ ಹೀಗಾಯ್ತು ಅಂದ್ರೆ ಅದು ನಿಜಕ್ಕೂ ಮಿರಾಕಲ್ ಅಂತ ಬಹುತೇಕರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪ್ರಿಯೋ ಬಂಧು ಸಂಸ್ಥೆಯ ಹಳೆಯ ಸಮೀಕ್ಷೆಗಳನ್ನ ತೆಗಿತಾ ಇದ್ದಾರೆ. ಕಳೆದ ಎಲೆಕ್ಷನ್ ನಲ್ಲೂ ಕೂಡ ಇವರು ಬಿಜೆಪಿಗೆ 187 ಸೀಟ್ ತೋರಿಸಿದ್ರು. ಆದ್ರೆ ಅಂತಿಮವಾಗಿ ಬಂದಿದ್ದು 77 ಸೀಟ್ ಮಾತ್ರ. ಇವರು ತಪ್ಪಾದ ಸರ್ವೆ ನೀಡೋದರಲ್ಲಿ ನಂಬರ್ 1 ಅಂತ ಆಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಆಕ್ಸಿಸ್ ಮೈ ಇಂಡಿಯಾ ಮುಖ್ಯಸ್ಥ ಪ್ರದೀಪ್ ಗುಪ್ತಾ ಸರ್ವೆ ನಡೆಸುವಾಗ ತಮ್ಮ ಪ್ರತಿನಿಧಿಗಳನ್ನ ಮಮತಾ ಸರ್ಕಾರ ಅರೆಸ್ಟ್ ಮಾಡಿಸಿತ್ತು. 21 ದಿನಗಳ ಬಳಿಕ ಕೋರ್ಟ್ ನಲ್ಲಿ ಬೇಲ್ ಪಡೆದು ಬಿಡಿಸಿಕೊಂಡು ಬಂದು ಅನ್ನೋ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನರನ್ನ ಬೆಚ್ಚಿ ಬಿಡಿಸ್ತಾ ಇರೋದು ಬಂಗಾಳದ ಫಲಿತಾಂಶದ ಕುರಿತಂತೆ ಬಾಂಗ್ಲಾ ಸಂಸತ್ನಲ್ಲಿ ಚರ್ಚೆ ಆಗಿರೋದು. ಬಾಂಗ್ಲಾ ನಾಯಕನೊಬ್ಬ ಎದ್ದು ನಿಂತು ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋ ಚಾನ್ಸಸ್ ಇದೆ, ಹಾಗೆ ಆಯ್ತು ಅಂದ್ರೆ ಅಕ್ರಮ ವಲಸಿಗರನ್ನೆಲ್ಲ ವಾಪಸ್ ಬಾಂಗ್ಲಾಗೆ ಕಳಿಸ್ತಾರೆ, ಏನ್ ಮಾಡೋದು ಅಂತ ಪ್ರಶ್ನೆ ಎತ್ತಿದ್ದಾನೆ. ಇದನ್ನ ನೋಡಿ ಭಾರತದಲ್ಲಿ ಎಚ್ಚರ ಇದ್ದು ಮಲಗಿರುವವರು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ಅಕ್ರಮ ವಲಸಿಗರಿಗೆ ಮಮತಾ ಸರ್ಕಾರ ಸೇಫ್ ಆಗಿರೋದ್ರಿಂದ ಬಂದು ತುಂಬಿಕೊಳ್ತಾ ಇದ್ದಾರೆ. ಬಿಜೆಪಿ ಬಂತು ಅಂದ್ರೆ ಗೇಟ್ ಪಾಸ್ ಅನ್ನೋದನ್ನ ಬಾಂಗ್ಲಾ ನಾಯಕರೇ ಬಾಯಿ ಬಿಡ್ತಾ ಇದ್ದಾರೆ. ಇಷ್ಟಾದ್ರೂ ಮಮತಾ ಮೇಲಿನ ಆರೋಪಗಳನ್ನ ಸುಳ್ಳು ಅಂತ ವಾದಿಸೋದಕ್ಕೆ ಸಾಕಷ್ಟು ಜನರಿದ್ದಾರೆ. ಇದೆಲ್ಲದರ ಮಧ್ಯೆ ಗಲಾಟೆ ಗದ್ದಲಕ್ಕೆ ಸಾಕ್ಷಿಯಾಗಿದ್ದ ಕ್ಷೇತ್ರಗಳಲ್ಲಿ ಇವತ್ತು ವೋಟಿಂಗ್ ನಡೆದಿದೆ. ಅತ್ಯಂತ ಸೆಕ್ಯೂರಿಟಿ ಮಧ್ಯೆಯೇ ರೀಪೋಲಿಂಗ್ ನಡೆದಿದ್ದು, ಅಲ್ಲಿನ ಜನರು ಬೆಳಿಗ್ಗೆ 6 ಗಂಟೆಯಿಂದಲೇ ಉತ್ಸಾಹದಿಂದ ಬಂದು ಮತ ಹಾಕೋದ್ರಲ್ಲಿ ತೊಡಗಿದ್ರು. ಈ ಉತ್ಸಾಹ ರಾಜಕೀಯವಾಗಿ ಯಾರ ಉತ್ಸಾಹಕ್ಕೆ ಕಾರಣವಾಗುತ್ತೆ, ಯಾರನ್ನ ಬೆಚ್ಚಿ ಬೀಳಿಸುತ್ತೆ, ಇದೆಲ್ಲದಕ್ಕೂ ಉತ್ತರ ಸಿಗೋದು ಮೇ 4ರಂದು. ಅದಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. ನಾಡಿದ್ದು ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.